खिलाड़ियों के लिए कुछ नहीं कहा। ये कह रहे हैं कि हमारा विरोधी माइंडसेट है महिलाओं का। ರೈಟ್ ನಿಖೇತ್ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಅದಕ್ಕೂ ಮೊದಲಿಗೆ ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡ್ತಿದ್ದಾರೆ. ಇನ್ನಷ್ಟು ವಿವರಗಳು ಬರ್ತಾ ಇದೆ. ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಸೋಲು ಹಿನ್ನೆಲೆ ಈಗ ಎಲ್ಲ ನಾಯಕರು ಮಾತನಾಡ್ತಾರೆ. ಉಳಿದೆರಡು ಬಿಲ್ಗಳನ್ನು ಮತಕ್ಕೆ ಹಾಕದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಈಗ ಒಂದು ವಿಧೇಯಕ ಸೋತಿದೆ, ಮತಕ್ಕೆ ಹಾಕೋದಿಲ್ಲ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಈಗ ಲೋಕಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕ ಅಂತ ಅದೊಂದು ಅವಕಾಶ ಇತ್ತು ವಿಪಕ್ಷಗಳಿಗೆ ಇದನ್ನು ಸಹಕಾರ ಕೊಟ್ಟು ಬಿಲ್ಲನ್ನು ಪಾಸ್ ಮಾಡೋದಕ್ಕೆ. ಆದರೆ ಮಹಿಳಾ ವಿರೋಧಿ ಧೋರಣೆ ಅನ್ನುವಂಥ ಮಾತನ್ನು ಸಚಿವರು ಹೇಳ್ತಾ ಇದ್ದಾರೆ. ನನ್ನ ಕಡೆಗೆ BJP ನಾಯಕರ ವಾದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾರೆ, ನಿಮ್ಮ ಬಳಿ ಎಲ್ಲವೂ ಕೂಡ ಬಹುಮತ ಇರುವಂಥದ್ದು, ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬಿಲ್ಲನ್ನು ಪ್ರೆಸೆಂಟ್ ಮಾಡಬೇಕಾಗಿತ್ತು. ಇದರ ಹಿಂದೆ ರಾಜಕೀಯ ಇರೋ ಕಾರಣಕ್ಕೋಸ್ಕರ ಯಾವುದೇ ರೀತಿಯಂಥ ಮತದಾನ ಆಗಿಲ್ಲ ಅಥವಾ ಸರಿಯಾದಂಥ ರೀತಿಯಲ್ಲಿ ಅಂಗೀಕಾರ ಆಗಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೇಳ್ತಾ ಇದೆ. Besides the Constitution 131st Amendment Bill, we have two other bills, namely the Union Territories Laws Amendment Bill 26 and the Delimitation Bill 2026, which are intrinsically interrelated with the Constitution 131st Bill. So it cannot be viewed from the isolation. स्थिति से माननीय सभापति महोदय, जो नतीजा आया है ये इतना ऐतिहासिक और महत्वपूर्ण बिल पर देश का महिलाओं को अब सम्मान अधिकार देने क्लियरली बोला है, हमने क्लियरली बोला है कि ये महिला बिल नहीं है। ये हिंदुस्तान का राजनीतिक जो स्ट्रक्चर है, इलेक्टोरल स्ट्रक्चर है, उसको बदलने की कोशिश है। ये हमने रोक दिया है। और मैं अभी कह रहा हूं, प्रधानमंत्री से कह रहा हूं, अगर आप महिला बिल चाहते हैं 2023 का महिला बिल निकालिए, उसको उसका इम्प्लीमेंटेशन आज से करिए और पूरा का पूरा ऑपोजिशन 100% आपको समर्थन देगा और महिला बिल हम इमीडिएट इम्प्लीमेंटेशन करा देंगे। थैंक यू। 16 का जिक्र आपने किया था, क्या है? देखा मोदी जी का चेहरा देखा आपने? 16 का क्या मतलब है? हो गया के आरक्षण की बात नहीं थी। Amendment Bill 26 तो ये मुमकिन ही नहीं था कि ये बिल पारित हो। और मेरे ख्याल से हमारे देश की लोकतंत्र के लिए, हमारे देश की अखंडता के लिए ये एक बहुत बड़ी जीत है। कांग्रेस की क्या रणनीति है? ये क्या कहेंगी? महिला सरकार बार-बार ये कह रही है कि महिला विरोधी चेहरा कांग्रेस का, एंटी वुमेन माइंडसेट ऑफ महिला विरोधी माइंडसेट की बात कह रहे हैं, जो गृह मंत्री ने भी बोला। महिला विरोधी माइंडसेट की वो कह रहे हैं जिन्होंने हाथरस में कुछ नहीं किया, जिन्होंने उन्नाव में कुछ नहीं किया, जिन्होंने मणिपुर की महिलाओं के लिए कुछ नहीं किया, जिन्होंने खिलाड़ियों के लिए कुछ नहीं कहा। ये कह रहे हैं कि हमारा विरोधी माइंडसेट है महिलाओं का। ಕಿರಣ್ ರಿಜಿಜು ಸಚಿವರು ಕೂಡ ಮಾತನಾಡಿದ್ರು. ಇದು ಮಹಿಳಾ ವಿರೋಧಿ ಎನ್ನುವಂಥ ಮಾತನ್ನು ಕೂಡ ಲೋಕಸಭೆ ಕಲಾಪವನ್ನು ಈಗ ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ಮುಂದೂಡಿಕೆ ಮಾಡಲಾಗಿದೆ. ಈ ಒಂದು ವಿಚಾರವ ಗಮನಕ್ಕೆ ತರ್ತಾ ಇದ್ದಂತೆ ಲೋಕಸಭೆಯಲ್ಲಿ ಆದಂಥ ಬೆಳವಣಿಗೆಗಳ ಬಗ್ಗೆ, ಅಂದರೆ ನಿರ್ಧಾರಗಳನ್ನು, ಅದರ ವಿವರವನ್ನು, ಮಸೂದೆಗೆ ಯಾರ ಪರವಾಗಿ ಎಷ್ಟು ಮತ ಬಂತು, ಮಸೂದೆಯ ವಿರುದ್ಧವಾಗಿ ಎಷ್ಟು ಮತ ಬಂತು, ಅದೆಲ್ಲವನ್ನೂ ಕೂಡ ಸ್ಪೀಕರ್ ಲೋಕಸಭೆಗೆ ವಿವರವನ್ನು ಕೊಟ್ಟರು. ವಿವರ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ವಿಧೇಯಕ ಪಾಸ್ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಯಾವುದೇ ರೀತಿಯಿಂದ ಪ್ರಕ್ರಿಯೆಗಳನ್ನು ಈ ಒಂದು ಮಸೂದೆಯ ಮೇಲೆ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ತೀರ್ಪನ್ನು, ರೂಲಿಂಗನ್ನು ಕೂಡ ಪಾಸ್ ಮಾಡಿದ್ರು. ಅದಾದ ಬಳಿಕ ಸಂಸದೀಯ ಸಚಿವರಾದಂಥ ಕಿರಣ್ ರಿಜಿಜು ಕೂಡ ಮಾತನಾಡ್ತಾ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಒಂದು ಅವಕಾಶ ಇತ್ತು ನಿಮಗೆ ವಿಪಕ್ಷಗಳಿಗೆ, ಈ ಮಹಿಳೆಯರಿಗೆ ಅವಕಾಶ ನೀಡೋ ಸಂಬಂಧ ಅಥವಾ ಮಹಿಳೆಯರಿಗೆ ಇನ್ನಷ್ಟು ಶಕ್ತಿ ನೀಡೋ ಸಂಬಂಧ. ಆದರೆ ಇದನ್ನು ನೀವು ಬೆಂಬಲಿಸೋದ್ರಲ್ಲಿ ವಿಫಲರಾಗಿದ್ದೀರಿ ಅಂತ ಮಾತನ್ನು ಹೇಳಿದ್ರು. 2/3 ಮತದಾನ ಆಗಬೇಕಾಗಿತ್ತು, ಅದರ ಪರವಾಗಿ, ಮಸೂದೆಯ ಪರವಾಗಿ ಮತ ಬರಬೇಕಾಗಿತ್ತು. ಆದರೆ ಮಹಿಳಾ ವಿಧೇಯಕದ ವಿರುದ್ಧ 211 ಮತಗಳು ಬಿದ್ದರೆ ಮಹಿಳಾ ವಿಧೇಯಕದ ಪರವಾಗಿ 278 ಮತಗಳು ಬಂದವು. ಲೋಕಸಭೆಯಲ್ಲಿ ಈ ಒಂದು ಮಹಿಳಾ ವಿಧೇಯಕಕ್ಕೆ ಸೋಲಾಗಿದೆ. ಒಟ್ಟು 540 ಬಲ ಇದೆ ಹಾಲಿ. ಒಟ್ಟು 543 ವಿಧೇಯಕಗಳಿದೆ. ಇದರ ಜೊತೆಗೆ 289 ಮತಗಳು ಮಾತ್ರ ಆಗಿದೆ. ಈಗಾಗಲೇ 2/3 ಮತದಾನ ಆಗಬೇಕಾಗಿತ್ತು. ಆದರೆ ಇದರಲ್ಲಾಗಿರುವಂಥ ವಿಚಾರವನ್ನು ನೋಡ್ತಾರೆ, 2/3 ಮತಗಳನ್ನು ಪಡೆಯೋದಕ್ಕೆ ಮಸೂದೆ ಯಶಸ್ವಿ ಆಗಿಲ್ಲ. ಹೀಗಾಗಿ ಲೋಕಸಭೆಯಲ್ಲಿ ಇದಕ್ಕೆ ಸೋಲಾಗಿದೆ ಅನ್ನುವಂಥ ನಿರ್ಣಯವನ್ನು, ಈಗಾಗಲೇ ಮಾಹಿತಿಯನ್ನು ಲೋಕಸಭಾ ಸ್ಪೀಕರ್ ಕೂಡ ನೀಡಿದ್ದಾರೆ. प्रश्न ये था कि भारत के संविधान
का और संशोधन करने वाले विधेयक पर विचार किए जाए। शुद्धि के अद्यतन मत विभाजन इस प्रकार है: हाँ 298 298, ना 230 230। प्रस्ताव संविधान के अनुच्छेद 368 के उपबंधों के अनुसार सभा की कुल सदस्य संख्या के बहुमत द्वारा तथा सभा के उपस्थित और मत देने वाले सदस्यों के कम से कम 2/3 बहुमत द्वारा पारित नहीं हुआ। अब इस संविधान संशोधन पर विधेयक पर आगे की कार्रवाई करना संभव नहीं है। अतः संघ राज्य क्षेत्र विधि संशोधन विधेयक 2026 ಈ ಬಗ್ಗೆ ಮಾತಾಡೋಣ. ಅಫ್ಕೋರ್ಸ್ ಕಾಂಗ್ರೆಸ್ನ ವಕ್ತಾರರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನಿಖೇತ್ ಮೌರ್ಯ ಜಾಯ್ನ್ ಆಗ್ತಾರೆ. ನಿಖೇತ್, ಬಹುಶಃ ಈ ಒಂದು ವಿಧೇಯಕ ಸೋಲಾಗಿದೆ. ಅಫ್ಕೋರ್ಸ್ ಎಕ್ಸ್ಪೆಕ್ಟೆಡ್ ಕೂಡ ಅಂದರೆ ತಪ್ಪಾಗಲ್ಲ, ಯಾಕಂದರೆ ಆ ಬಹುಮತ ಸಿಗತ್ತಾ ಸಿಗಲ್ವ ಅನ್ನೋ ಚರ್ಚೆಗಿಂತ ಅಷ್ಟೊಂದು ಸಂಖ್ಯೆ ಇತ್ತು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ಪಕ್ಷ ನಿಲುವಿಗೆ ಬಗ್ಗೆ ಅಥವಾ ಬಿ ಜೆ ಪಿ ಆರೋಪವನ್ನು ಮಾಡ್ತಾ ಇದೆ, ಮಹಿಳಾ ವಿರೋಧಿ ನಿಲುವು ಇದು ಅಂತ. ಯಾವ ರೀತಿ ನೋಡ್ತೀರಿ? ಯಾಕೆಂತಂದ್ರೆ ಕಾಂಗ್ರೆಸ್ ಈ ದೇಶದ ಬಹುಶಃ ನೆನೆ ಕೂಡ ಇದನ್ನ ವೇಣುಗೋಪಾಲ್ ಅವರು ಮಾತಾಡಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿದ್ರು, ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ರು. ನಾವು ಸಂಪೂರ್ಣವಾದ ಬೆಂಬಲವನ್ನ ಇದಕ್ಕೆ ಕೊಟ್ಟಿದ್ದೀವಿ ಅನ್ನುವಂತ ಮಾತನ್ನ ನಾವು ಹೇಳಿದೀವಿ. ಬಹಳ ಮುಖ್ಯವಾಗಿ ಈ ದೇಶದೊಳಗಡೆ 50% ರಿಸರ್ವೇಶನ್ ಅನ್ನ ಮಹಿಳೆಯರಿಗೆ 73rd ಅಮೆಂಡ್ಮೆಂಟ್ ಅನ್ನ ಮಾಡೋದ್ರ ಮೂಲಕ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮಹಿಳೆಯರು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತಾ ಇದ್ದಾರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ. ಎಲ್ಲ ಜನರಲ್ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲೆಲ್ಲ ಕೂಡ ಅವರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಕಾಂಗ್ರೆಸ್ ಪಕ್ಷದ ಒಂದು ಮೂಲ ಸಿದ್ಧಾಂತವೇ ಸಮಾನ ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋದು. ಸೊ ಈ ದೇಶಕ್ಕೆ ಮೊದಲ ಮಹಿಳಾ ಪ್ರಧಾನಮಂತ್ರಿಯನ್ನು ಕೊಟ್ಟವ್ರು ನಾವು, ಈ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿಯನ್ನು ಕೊಟ್ಟವ್ರು ನಾವು, ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಸ್ಪೀಕರ್ ಅನ್ನ ಕೊಟ್ಟವ್ರು ನಾವು, ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಮಂತ್ರಿಗಳನ್ನ ಕೊಟ್ಟವ್ರು ನಾವು. ಸೊ ಈ ದೇಶಕ್ಕೆ ಮಹಿಳೆಯರಿಗೆ ಅತಿ ಹೆಚ್ಚು ರಾಜಕೀಯ ಅಧಿಕಾರಗಳನ್ನ ಅವಕಾಶಗಳನ್ನ ಕೊಟ್ಟವರು ಇದೇ ಕಾಂಗ್ರೆಸ್ ಪಕ್ಷದವರು. ಆದ್ರೆ ಬಿಜೆಪಿಯವರು ಸದಾಕಾಲ ಮಹಿಳೆಯರನ್ನ ಅಡಿಗೆ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಿದ್ದಂತ ಭಾಗವತಿದ್ದಾರೆ ನೋಡಿ, RSS ಸಿದ್ಧಾಂತವನ್ನ ಪ್ರತಿಪಾದಿಸುವಂತ ಭಾಗವತರು ಮಹಿಳೆಯರು ಯಾವ ತರದ ಬಟ್ಟೆ ಹಾಕ್ಬೇಕು, ಅವರ ಅಧಿಕಾರ ಯಾವ ಮಟ್ಟಕ್ಕೆ ಇರಬೇಕು, ಮನೆಯಿಂದ ಅವ್ರ ಆಚೆಗೆ ಬರಬಾರದು ಅನ್ನುವಂತ ಮನಸ್ಥಿತಿ. ಬಟ್ ನಿಖೇತ್ ಇದೊಂದು ಒಂದು ಅವಕಾಶ ಆಯ್ತಲ್ಲ. ಅಫ್ಕೋರ್ಸ್ ರಾಜಕೀಯನ ಬದಿಗಿಟ್ಟು ನೋಡೋದಾದ್ರೆ, ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಡುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ, ನಾವು 33% ಮಹಿಳೆಯರು ಬರ್ತಾರೆ, ಒಂದು ಅವಕಾಶ ಆಯಿತು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಎಲ್ಲೋ ಒಂದು ಕಡೆ ಕನ್ಸೆನ್ಸಸ್ ಉಂಟು ಮಾಡ್ಬೋದಾಗಿತ್ತಾ? ಅಲ್ಲ, ಕನ್ಸೆನ್ಸಸ್ ನ ಉಂಟು ಮಾಡಬೇಕಿರೋದು ಕೆಲಸ ಯಾರು ಸರ್? ಇವತ್ತು ನಿಜವಾಗ್ಲೂ ಆಡಳಿತ ಮಾಡ್ತಿರೋ ಸರ್ಕಾರಕ್ಕೆ ಇದರ ಬಗ್ಗೆ ಏನಾದ್ರೂ ಕಾಳಜಿ ಇದ್ದಿದ್ರೆ, ನಾವು ನೆನೆ ಕೂಡ ನೋಡಿದ್ವಿ, ಪ್ರಿಯಾಂಕಾ ಗಾಂಧಿ ಅವರು ಮಾತನಾಡಿದ್ರು, ಚಾಣಕ್ಯ ಒಂದು ವೇಳೆ ಏನಾದ್ರೂ ಇವತ್ತು ಬದುಕಿಟ್ಟಿದ್ರೆ ಬಿಜೆಪಿ ಅಮಿತ್ ಶಾ ಅವರು ಮಾಡ್ತಿರುವಂತ ಈ ಮೋಸದ ಕುಟಿಲ ತಂತ್ರವನ್ನ ನೋಡಿ ಅವನು ನಾಚಿಕೆ ಪಡ್ತಾ ಇದ್ದ ಅಂತ. ಸೊ ಆ ಮಟ್ಟಕ್ಕೆ ಇವರು ಮೋಸದ ಆಟವನ್ನ ಆಡ್ತಾ ಇದ್ದಾರೆ. ಮಹಿಳೆಯರ ಮೂಗಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡಿ ಚುನಾವಣೆ ಹತ್ತಿರ ಬಂದಾಗ ಮಹಿಳಾ ಬಿಲ್ ಪಾಸ್ ಮಾಡ್ತಾರೆ. ಇವತ್ತು ಅವರು ತಮ್ಮೆಲ್ಲ ಅಭ್ಯರ್ಥಿಗಳಿಗೆ ಕಡೆ ಪಕ್ಷ, ಯಾಕೆಂದ್ರೆ ದೇ ಹ್ಯಾವ್ ಬಿಗ್ಗೆಸ್ಟ್ ನಂಬರ್, ಬಿಜೆಪಿಗೆ ಬಹಳ ದೊಡ್ಡ ನಂಬರ್ ಇದೆ, ಸಂಖ್ಯೆ ಇದೆ, ಮತ್ತು ಅವರ ಅಲಿಯನ್ಸ್ ಇಡೀ ದೇಶದ ತುಂಬಾ ಇದೆ. ಅಂದ್ರೆ ಈ ದೇಶದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತಿರೋ ಎಂಪಿಗಳಲ್ಲಿ ಅವ್ರ ಸಂಖ್ಯೆನೇ ಜಾಸ್ತಿ ಇರೋದು. ಸೊ ಹೀಗಿರುವಂತ ಸಂದರ್ಭದಲ್ಲಿ ಅವರು ತಮ್ಮ ಎಂಪಿಗಳಿಗೆಲ್ಲರೂ ಕೂಡ ಕಡ್ಡಾಯ ಮತದಾನ ಮಹಿಳಾ ಮೀಸಲಾತಿ ಪರವಾಗಿ ಮಾಡಬೇಕು ಅನ್ನುವಂತ ಒಂದು ಕಡ್ಡಾಯ ಮತದಾನವನ್ನು ಮಾಡಿ ಅಂತ ಅವರು ಸೂಚನೆ ಕೂಡ ಕೊಟ್ಟಿಲ್ಲ. ಅವ್ರಿಗೆ ಮಹಿಳೆಯರು ಪಾರ್ಲಿಮೆಂಟ್ಗೆ ಬರೋದು ಬೇಕಾಗಿಲ್ಲ, ಮಹಿಳೆಯರು ವಿಧಾನಸಭೆಗೆ ಬರೋದು ಬೇಕಾಗಿಲ್ಲ, ಮಹಿಳೆಯರು ಸ್ವತಂತ್ರವಾಗಿ ಬಿಟ್ಕೊಡೂ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಇದು ನಾವು ನೋಡ್ತಾ ಇದ್ವಿ ಹಿಂದೆ, ಇದೊಂದು ಮನವಾದಿ ಸಿದ್ಧಾಂತ. ಮಹಿಳೆಯರನ್ನ ಜೀವಂತವಾಗಿ ಸುಡ್ತಾ ಇದ್ರು ವಿಧವೆ ಆದಂತ ಹೆಣ್ಣುಮಗಳನ್ನ. ಆ ಸಿದ್ಧಾಂತದ ಸುತ್ತುವರೆದ ಪಳುವಳಿಕೆಯ ಭಾಗವಾಗಿ ಬಿಜೆಪಿ ಅವ್ರನ್ನ ಜೀವಂತವಾಗಿ ಮನೇಲಿ ಕೂಡ ಹಾಕಿ ಅವ್ರನ್ನ ಸುಡುವಂತ ಕೆಲಸ ಮಾಡಬೇಕು ಅಂತ ಹೊರಟಿದೆ. ನಿಖೇತ್, ಇದು ಕೇವಲ ರಾಜಕೀಯವಾಗಿ ಮಾಡಿದ್ದು ಅಂತ ಹೇಳ್ತಾರೆ. ಯಾಕಂದರೆ ಒಂದು ಕಡೆ ಚುನಾವಣೆ ನಡೀತಾ ಇದೆ, ಸೋತ್ರು ರಾಜಕೀಯವಾಗಿ ಮೈಲೇಜ್ ತಗೋಬಹುದು, ಗೆದ್ದರೆ ಅಫ್ಕೋರ್ಸ್ ಇದು ಬೇರೆ ರೀತಿಯ ಅಂತ ಒಂದು ರಾಜಕೀಯ ಲಾಭ ಸಿಗುತ್ತೆ. ಹೀಗಾಗಿ ಇಸ್ ಇಟ್ ಎ ಪೊಲಿಟಿಕಲ್ ಮೂವ್? ಡೆಫಿನೆಟ್ಲಿ ಅವರು ಮಾಡೋ ಪ್ರತಿ ಹಂತದಲ್ಲಿ ಅವರು ದೇಶದಲ್ಲಿ ಕಳೆದ ಸರ್ಕಾರ ಒಂದಿಷ್ಟು ವರ್ಷಗಳಲ್ಲಿ 14 ಈ 3 ಬಾರಿ ಅವರು ಪ್ರಧಾನಮಂತ್ರಿ ಆದ ನಂತರ ಕೂಡ ರಾಜಕಾರಣ ಬಿಟ್ಟು ಅವ್ರೇನು ಮಾಡ್ಲಿಲ್ಲ ಸರ್. ಅಭಿವೃದ್ಧಿಯನ್ನ ಮಾಡ್ಲಿಲ್ಲ, ಸಮಾಜದಲ್ಲೂ ಸಾಮಾಜಿಕ ಬದಲಾವಣೆಯನ್ನು ತರಲಿಲ್ಲ, ಜನರ ಪಕ್ಷದಲ್ಲಿ ಬದಲಾವಣೆ ತರುವಂತ ಪ್ರಯತ್ನ ಮಾಡಲಿಲ್ಲ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿ ಒಂದು ಬದಲಾವಣೆಯನ್ನು ತರುವಂತ ಪ್ರಯತ್ನ ಮಾಡಿಲ್ಲ. ಅವ್ರು ಮಾಡಿದ್ದೇನು ಅಂದ್ರೆ ರಾಜಕಾರಣ. ದೇ ನೋ ಟು ಪ್ಲೇ ದ ಪೊಲಿಟಿಕಲ್ ಗೇಮ್ ಅಂಡ್ ದೇ ಪ್ಲೇ ದ ಪೊಲಿಟಿಕಲ್ ಗೇಮ್ ವೆರಿ ವೆಲ್.
ಕಳೆದ ಬಾರಿ ಚುನಾವಣೆ ಬರುವಾಗ ಮಹಿಳಾ ಮೀಸಲಾತಿ ತರ್ತೀವಿ ಅಂತ ಹೇಳಿ ಇಡೀ ದೇಶದ ಮಹಿಳೆಯರನ್ನ ನಂಬಿಸಿ ಎಷ್ಟೋ ಜನ ಯುವ ರಾಜಕಾರಣಿಗಳು ಹೆಣ್ಣು ಮಕ್ಕಳು ಪಾಪ ದೊಡ್ಡ ಕನಸನ್ನು ಕಟ್ಕೊಂಡಿದ್ರು. ಅವರೆಲ್ಲರ ಕನಸಿಗೆ ಮರಣ ಶಾಸನವನ್ನ ಬರೆಯೋದಕ್ಕೆ ಒಂದು ಸೂಕ್ತವಾದ ವೇದಿಕೆಯನ್ನು ತಯಾರು ಮಾಡಿ ಇಂಥದ್ದೊಂದು ನಾಟಕವನ್ನ ಮಾಡಿ ಈ ನಾಟಕದ ಮೂಲಕ ಅವ್ರಿಗನ್ನ ಮಹಿಳಾ ಬಿಲ್ಲಿನ ಕನಸನ್ನ ಮುದುಡಿ ಹಾಕುವಂತ ಕೆಲಸ ಮಾಡ್ತಾರೆ. ರೈಟ್, ಈಗ ಇದನ್ನು ಮುಂದೆ ಯಾವ ರೀತಿ ನೀವು ಜನಗಳ ಮುಂದೆ ತೊಗೊಂಡು ಹೋಗ್ತೀರಿ? ಯಾಕೆಂದರೆ ಅಫ್ಕೋರ್ಸ್ ನೀವು ಹೇಳ್ತಾರೆ ರಾಜಕಾರಣ ಅಂತ ಬಿಜೆಪಿನೂ ಹೇಳುತ್ತೆ. ಈಗ ಚುನಾವಣೆ ಬರ್ತಾ ಇದೆ, ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಬಿಜೆಪಿ ಸಹಜವಾಗಿ ಪ್ರಚಾರ ಮಾಡುತ್ತೆ ಮಹಿಳಾ ವಿರೋಧಿ ನಿಲುವನ್ನು ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಹೊಂದಿವೆ ಅಂತ. ನಿಮ್ಮ ಆರೋಪಗಳೇನಿದೆ ಅಂದರೆ ಈಗಾಗಲೇ ನೀವು ಹೇಳ್ತಾ ಇದ್ದೀರಿ, ಸದನದ ಒಳಗಡೆ ಹೇಳಿದ್ರಿ, ಸದನದ ಹೊರಗಡೆ ಹೇಳಿದ್ರಿ. ಆದರೆ ಎಂಡ್ ಆಫ್ ದ ಡೇ ಇಲ್ಲಿ ಅನ್ಯಾಯ ಆಗ್ತಿರುವಂಥ ಅಥವಾ ಒಂದು ಆಪರ್ಚುನಿಟಿ ಲಾಸ್ ಆಗಿರೋದು ಮಹಿಳೆಯರಿಗೆ ಅಲ್ವಾ ಈ ರಾಜಕಾರಣವನ್ನು ಬದಿಗಿಟ್ಟು ನೋಡಿದಾಗ? 100ಕ್ಕೆ 100 ಅದನ್ನ ನಾನ್ ಕೇಳ್ತಿರ್ಬೇಕು ಸರ್. ಅವ್ರ ವಿರೋಧ ಪಕ್ಷದ ಕಡೆಗೆ ವಿಪಕ್ಷಗಳ ಕಡೆಗೆ ಕೈ ಮಾಡಿ ತೋರಿಸುವ ಯಾವ ನೈತಿಕತೆ ಅವರಿಗಿದೆ? ಅತಿ ಹೆಚ್ಚು ಜನ ಸಂಸದರಿರೋದು ಇವರವರೇ ತಾನೆ, ಅತಿ ಹೆಚ್ಚು ಲೋಕಸಭಾ ಸದಸ್ಯರಿರೋದು ಇವ್ರ ಕಡೆನೇ ತಾನೆ. ಹಾಗಾದ್ರೆ ಇವ್ರ ಕಡೆ ಇರುವಂತ ಲೋಕಸಭಾ ಸದಸ್ಯರು ಮಹಿಳೆಯರ ಪರವಾಗಿ ಮತ ಹಾಕಿದ್ರೆ ಖಂಡಿತವಾಗಿ ಈ ಬಿಲ್ ಬಿದ್ದೋಗ್ತಾ ಇರ್ಲಿಲ್ಲ, ಖಂಡಿತವಾಗಿ ಮಹಿಳೆಯರಿಗೆ ಅವಕಾಶ ಸಿಗ್ತಾ ಇತ್ತು. ಕಡೆ ಪಕ್ಷ ಕನ್ಸಿಡರಬಲ್ ನಂಬರ್ಸ್ ಕೂಡ ಶೋನ್ ಅಲ್ವಾ? ಇವ್ರಿಗೆ ಬೇಕಾಗುವಂತ ಎಲ್ಲ ವಿಚಾರಗಳಿಗೆ ಇವರು ಕಡ್ಡಾಯ ಮತದಾನ ಮಾಡಿಸ್ಕೊಳ್ತಾರೆ. ಆದ್ರೆ ಮಹಿಳಾ ಬಿಲ್ ಬರುವಂತ ಸಂದರ್ಭದಲ್ಲಿ ಇವರ ಸಂಸದರನ್ನ ಇವರು ಒತ್ತಡವನ್ನ ಹೇರಿ ಅವರು ಮತದಾನ ಮಾಡ್ತಿಲ್ಲ. ಇವತ್ತು ಅಷ್ಟೋ ಇಷ್ಟ ಮತದಾನಗಳು ಮಹಿಳೆಯರ ಪರವಾಗಿ ಸಿಕ್ಕಿದೆ ಅಂತಂದ್ರೆ ಅದು ಅಪೋಸಿಷನ್ ಪಾರ್ಟಿಯವರು ಹಾಕಿರೋ ಮತಗಳೇ, ಖಂಡಿತ ಬಿಜೆಪಿಯವರು ಹಾಕಿರೋ ಮತಗಳಾಗಿರೋದು. जिन्होंने